ಗುಡ್ ಮಾರ್ನಿಂಗ್ ನಮ ಶಿವಾಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಇದು ನಾಗರ ಪಂಚಮಿ ಹಬ್ಬದ ದಿನ. ಯೂಶ್ವಲಿ ನಾವು ಇವತ್ತು ಸಂಜೆ ಹೊರಗೆ ಶಾಪಿಂಗ್ ಹೊರಟಿದ್ವಿ. ಹಾಗೆ ಸ್ವಲ್ಪ ಮಕ್ಕಳಿಗೆ ಏನಾರು ತಿನ್ನಿಸ್ಕೊಂಬರೋಣ ಅಂತ ಕರ್ಕೊಂಡು ಹೊರಟಿದ್ದೆ. ಅದು ಯಾವಾಗಲೂ ನಂದು ಸಂಜೆ ಟೈಮಲ್ಲಿ ಟ್ಯೂಷನ್ಸ್ ಮಾಡ್ತಿರ್ತೀನಿ. ಬಟ್ ಆದರೆ ಅವತ್ತು ಬೆಳಗ್ಗೆನೇ ಟ್ಯೂಷನ್ ಮಾಡೋದ್ರಿಂದ ಸಂಜೆ ಫ್ರೀ ಇದ್ವಿ ಅಂತ ಹೇಳಿ ಔಟಿಂಗ್ ಕರ್ಕೊಂಡು ಹೋಗಿದ್ದೆ, ಮಕ್ಕಳನ್ನು ಎಂಜಾಯ್ ಮಾಡಲಿ ಅಂತ. ಅಲ್ಲೊಂದು ಕಡೆ ಗೋಬಿ ಮಂಚೂರಿ ಶಾಪ್ ಕಾಣ್ತು, ಸಿಟಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ರಶ್ ಇತ್ತು ಅಂಗಡಿ ಅಂತ ಹೇಳಿ ಗೋಬಿ ಮಂಚೂರಿ ತೊಗೊಂಡ್ವಿ. ತುಂಬ ಟೇಸ್ಟಾಗಿತ್ತು, ಆದರೆ ಸ್ವಲ್ಪ ಖಾರ ಇತ್ತು. ನನ್ನ ಸಣ್ಣ ಮಗಂಗೆ ತುಂಬ ಇಷ್ಟ ಆಯಿತು. ಬೇಡ ಬೇಡ ಅಂದು ಆದರೂ ಗೋಬಿ ಮಂಚೂರಿ ತಿಂದ. ಆಮೇಲೆ ಅಲ್ಲಿ ಗಡಿಯಾರ ಕಂಬ ಸರ್ಕಲ್ ಅಂತ ಹೇಳ್ತಾರೆ ನಮ್ಮ ದಾವಣಗೆರೆಯಲ್ಲಿ, ಅಲ್ಲಿ ಶಾವಿಗೆ, ಇಡ್ಲಿ, ಉದ್ದಿನೋಡ ತುಂಬ ಟೇಸ್ಟಾಗಿ ಮಾಡ್ತಾರೆ. ತುಂಬ ರಶ್ ಇರುತ್ತಲ್ಲಿ. ಅದನ್ನೂ ತೊಗೊಂಡ್ವಿ. ಶಾವಿಗೆ ಉಪ್ಪಿಟ್ಟು, ಚಟ್ನಿ, ಉದ್ದಿನೋಡನ ತುಂಬ ಕ್ರಿಸ್ಪಿಯಾಗಿರುತ್ತೆ ಉದ್ದಿನೋಡ ಮಾತ್ರ ಅಲ್ಲಿ. ಹಾಗೆ ಅದನ್ನೆಲ್ಲ ತಿಂದ್ವಿ, ಟೇಸ್ಟ್ ಮಾಡಿದ್ವಿ. ನನ್ನ ಸ್ವಾಗತ್ ಮಾತ್ರ ಅಮ್ಮ ಇನ್ನೊಂದು ಪ್ಲೇಟ್ ಕೊಡಿಸು ಶಾವಿಗೆ ಉಪ್ಪಿಟ್ಟು, ಅಷ್ಟು ಟೇಸ್ಟಾಗಿತ್ತು. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೇಯಿಸಿರ್ತಾರೆ ಉದ್ದಿನೋಡ. ಮತ್ತು ಅದನ್ನು ಉದ್ದಿನೋಡ, ಶಾವಿಗೆ ಎಲ್ಲ ತಿಂದ್ಕೊಂಡು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಮ್ಮಮ್ಮ ಇವತ್ತು ಹೊರಗಡೆ ಕರ್ಕೊಂಡು ಹೋಗಿದ್ರಲ್ಲ, ನಾನು ಹೊರಗಡೆ ಕರ್ಕೊಂಡು ಹೋಗೋದೇ ಕಡಿಮೆ ಅವರಿಗೆ, ಸ್ವಲ್ಪ ತಿನ್ನಿಸ್ಲಿಕ್ಕೆ ಮನೆಯಲ್ಲೇ ಮಾಡಿಕೊಡ್ತೇನೆ. ಕರ್ಕೊಂಡೋಗಿದ್ದೀನಿ ಅಂತ ತುಂಬ ಎಂಜಾಯ್ ಮಾಡಿದ್ರು. ಹಾಗೆ ಸಿಟಿಯಲ್ಲಿ ಅಲ್ಲಿ ಅಕ್ಕಪಕ್ಕ ಎಲ್ಲ ತರಕಾರಿ ಎಲ್ಲ ವೆಜಿಟೇಬಲ್ಸ್ ಮಾರ್ತಾಯಿದ್ರು. ಹಾಗೆ ಬೆಳ್ಳುಳ್ಳಿ ಖಾಲಿ ಆಗಿತ್ತು ಮನೆಗೆ, ಬೆಳ್ಳುಳ್ಳಿ ಎಲ್ಲ ತೊಗೊಂಡೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಪರ್ಚೇಸ್ ಮಾಡಿಕೊಂಡೆ. ಸ್ವಲ್ಪ ಹೂವು, ಕಾಯಿ, ಹಣ್ಣು ಎಲ್ಲ ಬೇಕಾಗಿತ್ತು, ತೊಗೊಂಡು. ಮತ್ತು ನನ್ನ ಸ್ವಾಗತಿಗೆ ಬಟ್ಟೆ ಎಲ್ಲ ಕೊಡಿಸ್ಬೇಕಾಗಿತ್ತು, ಬಟ್ಟೆ ಎಲ್ಲ ತೊಗೊಂಡೆ. ಹಾಗೆ ಮನೆಗೆ ಬಂದು ಎಲ್ಲದನ್ನು ತೆಗೆದಿಡ್ತಾ ಇದ್ದೆ, ಎಲ್ಲ ತಂದಿರೋ ಸಾಮಾನೆಲ್ಲ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾರು ಅನಿಸಿದ್ರೆ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ಸಿಗೋಣ ಮತ್ತೆ ನೆಕ್ಸ್ಟ್ ಲಾಗಲ್ಲಿ.